ತಿಂಗಳಿಗೆ 2000 ಕೊಟ್ಟ ಮಾತ್ರಕ್ಕೆ ಸದಾಕಾಲ ಜನರ ಮನಸ್ಸಲ್ಲೇ ಇರಬೇಕು ಅಂತೇನು ಇಲ್ವಲ್ಲ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಯಾಗುತ್ತೆ. ಆತ ರೌಡಿ ಶೀಟರ್ ಅನ್ನೋ ಕಾರಣಕ್ಕೋಸ್ಕರ ಆತನ ಮನೆಗೆ ನೀವು ಹೋಗೋದಿಲ್ಲ. ಆತನ ಮನೆಯವರು ಮತದಾರರು ಅನ್ನುವಂತಹ ಪರಿಜ್ಞಾನ ನಿಮ್ಗಳಿಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವಂತಹದ್ದು ಅತ್ಯಂತ ಸೂಕ್ಷ್ಮವಾದ ಜಿಲ್ಲೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ಭದ್ರಕೋಟೆಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಈಗ ಆಳ್ತಾ ಇರೋದು ಕೇಸರಿ ಪಾಳೆಯ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೆಂಗೆ ಬೆಳೆಸಬೇಕು, ಅಲ್ಲಿ ಹೆಂಗೆ ವರ್ಕೌಟ್ ಮಾಡಬೇಕು, ಅಲ್ಲಿನ ಜನರ ಭಾವನೆಯ ಜೊತೆ ಹೆಂಗೆ ಸ್ಪಂದಿಸಬೇಕು, ಅಲ್ಲಿನ ಕೋಮು ಸೂಕ್ಷ್ಮತೆಯನ್ನು ತೊಳೆದು ಹಾಕಿ ಸೌಹಾರ್ದತೆಯನ್ನು ಹೆಂಗೆ ನೆಲೆಸಬೇಕು, ಈ ಬಗ್ಗೆ ಕಾಂಗ್ರೆಸ್ ಪಕ್ಷ ಈವರೆಗೂ ಯಾವುದೇ ತರಹದ ಒಂದು ವೈಜ್ಞಾನಿಕ ಸೂತ್ರವನ್ನು ಕಂಡುಕೊಂಡಿಲ್ಲ. ಹರೀಶ್ ಪೂಂಜಾ ಎನ್ನುವಂತಹ ಬೆಳತಂಗಡಿಯ ಬಿಜೆಪಿ ಶಾಸಕ ಪುನರಾವರ್ತಿತ ಅಪರಾಧಗಳನ್ನು ಮಾಡ್ತಾ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಯಾವೊಬ್ಬ ನಾಯಕ ಕೂಡ ಬಿಜೆಪಿ ಶಾಸಕನ ವಿರುದ್ಧ ಈವರೆಗೂ ಚಕಾರ ನಕಾರ ಎತ್ತಲಿಲ್ಲ. ಕಾರಣ ಏನು? ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆಯಲ್ಲ, ಕಾಂಗ್ರೆಸ್ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಸೋದಿಲ್ಲ. ಸೌಜನ್ಯ ಪ್ರಕರಣ ನಡೀತು. ಆ ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರ ಹತ್ತಿರದಿಂದ ಹೆಂಗೆ ಗಮನಿಸ್ತು? ನೀವ್ಯಾರು ಬರೋದಕ್ಕೆ ಹೋಗಬೇಡಿ, ಕಾನೂನಿನ ಬಾಗಿಲು ಮುಚ್ಚಲಾಗಿದೆ, ನೀವು ಬಂದ ದಾರಿ ಹಿಡ್ಕೊಂಡು ಹೋಗಬೇಡಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನ ನಿಲುವು. ಇವೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮದೇ ಕಾಂಗ್ರೆಸ್ ಪಕ್ಷವನ್ನು ಕ್ಷೀಣಿಸೋದಕ್ಕೆ ಕಾರಣ ಆಗಬಹುದು. ಅಶೋಕ್ ರೈ ಬಿಟ್ರೆ, UT ಖಾದರ್ ಬಿಟ್ರೆ, ಪುತ್ತೂರು ಉಳ್ಳಾಳ ಬಿಟ್ರೆ ನಿಮ್ಮ ಪ್ರಾಬಲ್ಯ ಎಲ್ಲಿದೆ? ನಿಮ್ಮ ಶಾಸಕರೆಲ್ಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಒಂದು ಕಾಲದಲ್ಲಿ ಎಷ್ಟು MLAಗಳಿದ್ರು ಕಾಂಗ್ರೆಸ್ಸಿನದ್ದು? ಆ MLAಗಳ ಸಂಖ್ಯೆ ಗಣನೀಯ ಇಳಿಕೆಗೆ ಕಾರಣ ಏನು? ಈ ಬಗ್ಗೆ ಆಂತರಿಕವಾಗಿ ಎಲ್ಲಾದರೂ ಒಂದು ಸಣ್ಣ ಅಧ್ಯಯನ ಮಾಡೋದಕ್ಕೆ ಟೈಮ್ ಎಲ್ಲಿದೆ? ಆಂತರಿಕ ಒಳಜಗಳ, ಆಂತರಿಕ ಡ್ಯಾಮೇಜಿಗೆ ತೇಪೆ ಹಚ್ಚೋದ್ರಲ್ಲೇ ಸಮಯ ಕಳೆದು ಹೋಯಿತು. ಹಾಗಾದರೆ ಸಮೀಕ್ಷೆ ಏನು ಹೇಳ್ತಾ ಇದೆ? ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಆ ಅಧಿಕಾರ ಅವಧಿ 2 ವರ್ಷ ಮುಗಿಯೋದ್ರೊಳಗಾಗಿ ಆಡಳಿತ ವಿರೋಧಿ ಅಲೆ. ಇದು ಅತ್ಯಂತ ಆಶ್ಚರ್ಯದ ಸಂಗತಿ. ಇದು ಕನಿಷ್ಠ 3.5 ವರ್ಷ 4 ವರ್ಷ, ಕನಿಷ್ಠ 3.5-4.5 ವರ್ಷನೂ ಕೂಡ ಆಡಳಿತ ನಡೆಸಿಲ್ಲ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪೀಪಲ್ಸ್ ಪಲ್ಸ್ನ ಸಮೀಕ್ಷೆ ವೆರಿ ಗುಡ್ 19.1, ಉತ್ತಮ ಗುಡ್ ಅತ್ಯುತ್ತಮ 29.3%, ಅವರೇಜ್ ಸಾಧಾರಣ 19.6%. ಇದು ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತಾ ಇರತಕ್ಕಂತಹ ಅತಿ ದೊಡ್ಡ ಸಂದೇಶ. ಇದು ಬ್ಯಾಡ್, ನಮಗೆ ಬೇಡ, ಇದು ಕೆಟ್ಟದ್ದು, ನಿರಾಕರಣೆ 16%. ವೆರಿ ಬ್ಯಾಡ್, ತುಂಬ ಕೆಟ್ಟದ್ದು 16%. ಸ್ಟೇಟ್ ಗೌರ್ಮೆಂಟಿಗೆ ರೇಟಿಂಗ್ ಕೊಟ್ಟಿರೋ ಜನ ಈ 19% ನೋಡಿದಾಗ ಲಕ್ಷಾಂತರ ಓಟ್ಗಳು, ಕೋಟ್ಯಾಂತರ ಓಟಿನ ಆಧಾರದಲ್ಲಿ ಹೊರಬರ್ತಕ್ಕಂತಹ ಸಮೀಕ್ಷೆ ಇದು, ಜನಾಭಿಪ್ರಾಯ. ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಪಾಠ ಆಗಬೇಕು, ಅದು ಬಿಜೆಪಿಗೂ ಪಾಠ ಆಗಬೇಕು. ಬಿಜೆಪಿ ಎಡವಿದ್ದಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋದ್ರಲ್ಲಿ ಎಡವುತ್ತಾ, ಅಥವಾ ನಾಯಕತ್ವವನ್ನು ಕೊಡೋದ್ರಲ್ಲಿ ಬಿಜೆಪಿ ಎಡವುತ್ತಾ? ಯಾರಿಗೆ ನಾಯಕತ್ವವನ್ನು ಕೊಡಬೇಕು, ಯಾವ ಸಮುದಾಯವನ್ನು ತೃಪ್ತಿಪಡಿಸಬೇಕು ಎನ್ನುವಂತಹದ್ರ ಬಗ್ಗೆ ಅಧ್ಯಯನ ಮಾಡದೆ ಬಿಜೆಪಿ ರಾಜ್ಯದಲ್ಲಿ ಎಡವುತ್ತಾ? ಪಂಚಮಸಾಲಿಯನ್ನ ಕೈ ಹಿಡಿದಿದ್ರಿಂದ ಎಡವುತ್ತಾ, ಅಥವಾ ಒಕ್ಕಲಿಗರನ್ನ ಕೈ ಬಿಟ್ಟಿದ್ರಿಂದ ಎಡವುತ್ತಾ? ಈ ಬಗ್ಗೆಯೂ ಕೂಡ ಬಿಜೆಪಿಯಲ್ಲಿ ಈವರೆಗೂ ಒಂದು ತಾರ್ಕಿಕ ಹಂತಕ್ಕೆ ಬರದಲೇ ಇರತಕ್ಕಂತಹ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಸಂತೋಷ್ ಜಿ ಬಣ ಕೇಂದ್ರದಿಂದ ಆಟ ಆಡ್ತಿರುವಾಗ, ಮತ್ತೊಂದು ಕಡೆ ರಾಜ್ಯದಲ್ಲಿ BS ಯಡಿಯೂರಪ್ಪರ ಬಣ. ಈ ಎರಡೂ ಬಣಗಳ ಸಾಂಪ್ರದಾಯಿಕ ಶತ್ರುತ್ವ ಮತ್ತು ವೈರತ್ವ ಬಿಜೆಪಿಯನ್ನ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಶಕ್ತಿ ಕುಂದಿಸೋದಕ್ಕೆ ಕಾರಣ ಆಗಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಒಂದು ಕಡೆ BY ವಿಜೇಂದ್ರರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಬಿಜೆಪಿಯ ಬಹುಪಾಲು ಜನರಿಗೆ ಇಷ್ಟ ಇಲ್ಲ.
ಆ ಇಷ್ಟ ಕಷ್ಟಗಳನ್ನೂ ಮೀರಿ ವಿಜೇಂದ್ರರಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಯಾವಾಗ ನಳಿನ್ ಕುಮಾರ್ ಕಟೀಲ್ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅದಾದ ನಂತರ ಬಿಜೆಪಿ ಆಕಾಂಕ್ಷಿಗಳ ಆಸ್ಪರೆಂಟ್ ಪಟ್ಟಿಯನ್ನು ಹುಡುಕೋದಕ್ಕೆ ಶುರು ಮಾಡಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.